ಸ್ವಾಗತ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಮುಖವಾದಂಥ ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಶ್ರೀ ಬಸಲಿಂಗಪ್ಪ ಸಾವು ಸ್ಮರಣಾರ್ಥ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಚಮ್ನಾಳ್ ಅನ್ನೋ ಇದು ಯಾದಗಿರಿ ಜಿಲ್ಲೆ ಮತ್ತು ಶಾಪುರ ತಾಲೂಕಿನಲ್ಲಿ ಬಿಡುವಂಥ ಶಾಲೆಯಲ್ಲಿ ಶಿಕ್ಷಕ ಮತ್ತು ಶಿಕ್ಷಕಿಯರ ಹುದ್ದೆಗಳು ಖಾಲಿ ಇದ್ದು ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಯಲಿದೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಇವರು ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ಶಿಕ್ಷಕರ ಹುದ್ದೆಗಳ ಒಂದು ವಿವರ ನೋಡೋದಾದರೆ ಇಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 2 ಹುದ್ದೆಗಳಿದ್ದಾವೆ. ಕನ್ನಡಕ್ಕೆ MA B.Ed ಕಂಪಲ್ಸರಿ ಆಗಿರಬೇಕು, 2 ಹುದ್ದೆಗಳಿದ್ದಾವೆ. ಇಂಗ್ಲೀಷ್ಗೆ 4 ಹುದ್ದೆಗಳಿದೆ. ಇಲ್ಲಿ MA B.Ed ಅದ್ರ ಜೊತೆಗೆ TET ಪಾಸ್ ಆಗಿರಬೇಕು. ಮತ್ತು ಸಮಾಜ ವಿಜ್ಞಾನ ಇಲ್ಲೂ ಕೂಡ 2 ಹುದ್ದೆಗಳು ಖಾಲಿ ಇದೆ. ಇಲ್ಲಿ BA B.Ed MA ಆಗಿರಬೇಕು. ಮತ್ತು ಹಿಂದಿ ಶಿಕ್ಷಕರು ಇಲ್ಲಿ 2 ಹುದ್ದೆಗಳಿದೆ. ಇಲ್ಲೂ ಕೂಡ ಹಿಂದಿ 2 ಹುದ್ದೆಗಳು BA B.Ed MA. ಹಾಗೆ ಗಣಿತ ಶಿಕ್ಷಕರು 5 ಹುದ್ದೆಗಳಿದ್ದಾವೆ, BSc B.Ed ಮತ್ತು MSc ಆಗಿರಬೇಕು. ವಿಜ್ಞಾನ ಶಿಕ್ಷಕರು 5 ಹುದ್ದೆಗಳು, BSc B.Ed MSc ಆಗಿರಬೇಕು. ಅದರ ಜೊತೆಗೆ ದೈಹಿಕ ಶಿಕ್ಷಕರು 2 ಹುದ್ದೆಗಳು, BSc B.Ped ಅಥವಾ MPed ಆಗಿರಬೇಕು. ಒಟ್ಟಾರೆಯಾಗಿ ಇಷ್ಟು ಹುದ್ದೆಗಳನ್ನು ಈ ಒಂದು ಶಾಲೆಯಲ್ಲಿ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಇದು ವಸತಿಯುತ ಶಾಲೆಯಾಗಿದೆ. ಊಟ ವ್ಯವಸ್ಥೆ ಕೂಡ ಇರುತ್ತೆ ಮತ್ತು ಅದರ ಜೊತೆಗೆ ಉತ್ತಮವಾದಂಥ ವೇತನವನ್ನು ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಈ ಒಂದು ಶಾಲೆಯ ಸುತ್ತಮುತ್ತಲಿರುವಂತಹ ಯಾದಗಿರಿ ಜಿಲ್ಲೆಯವರಾದಂಥ ಯಾರೇ ಆದರೂ ಈ ಒಂದು ಶಾಲೆಗೆ ಹೋಗಿ ತಾವು ತಮ್ಮ ಒಂದು ರಿಸ್ಯೂಮನ್ನು ಕೊಟ್ಟು ಈ ಒಂದು ಸಂದರ್ಶನ ದಿನಾಂಕ ಹೇಳ್ತಾರೆ, ಆ ದಿನಾಂಕಕ್ಕೆ ನೀವು ಅಟೆಂಡ್ ಆಗ್ಬೋದು. ಯಾರಿಗಾದರೂ ಇಷ್ಟ ಇದ್ದರೆ ದಯವಿಟ್ಟು ಈಗಲೇ ತಕ್ಷಣವೇ ಹೋಗಿ ಆ ಶಾಲೆಗೆ ಸಂಪರ್ಕಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬರುವಂತಹ ಸೈನಿಕ ಸ್ಕೂಲ್ ಕೊಡಗು, ಇದು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿರುವಂಥ ಈ ಒಂದು ಶಾಲೆಯಲ್ಲಿ ಶಿಕ್ಷಕರ ಹುದ್ದೆಯನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಒಂದು ಪೇಪರ್ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಶಾಲೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದೆ, ಯಾವ ಹುದ್ದೆಗಳು ಎಷ್ಟು ಪೋಸ್ಟ್ ಖಾಲಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಹುದ್ದೆ ಹೆಸರು PGT ಅಂತ ಕೊಟ್ಟಿದ್ದಾರೆ. PGTನಲ್ಲಿ ಕೆಮಿಸ್ಟ್ರಿ ಇದೆ, 1 ಪೋಸ್ಟ್ ಇದೆ. ಕೆಟಗರಿ ಬಂದುಬಿಟ್ಟು UR ಇದೆ. ನಂತರ PGT ಫಿಸಿಕ್ಸು ಅದು 1 ಪೋಸ್ಟ್ ಇದೆ, ಅದು OBCನವರಿಗಿದೆ. ನಂತರ TGT ಇಂಗ್ಲೀಷು TGTನಲ್ಲಿ 1 ಪೋಸ್ಟ್ ಇದೆ, ಅದು OBCನವರಿಗಿದೆ. ಅದೇ ರೀತಿಯಾಗಿ TGT ಹಿಂದಿ ಅದು 1 ಪೋಸ್ಟ್ ಇದೆ, ಅದು URನವರಿಗಿದೆ. ನಂತರ ಕೌನ್ಸಿಲರ್ ಅನ್ನೋದು ಒಂದು ಹುದ್ದೆ ಇದೆ, ಅದು 1 ಪೋಸ್ಟ್ ಇದೆ, ಅದು UR ಅನ್ನೋ ಒಂದು ಕೆಟಗರಿನವರಿಗೆ ಸಂಬಂಧಿಸಿದೆ. ಇಷ್ಟು ಹುದ್ದೆಗಳಿಗೆ ಇವರೇನು ಮಾಡಿದಾರಪ್ಪ ಅಂದರೆ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ಒಂದು ಹುದ್ದೆಗಳಿಗೆ ಆಸಕ್ತಿ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ನೀವೇನು ಮಾಡಬೇಕಪ್ಪ ಅಂದರೆ ಇವರ ವೆಬ್ಸೈಟ್ ಆದಂತಹ ಇಲ್ಲಿ ಕೊಟ್ಟಿರುವಂತಹ www.sainikaschoolkodugu.education.in ಈ ಒಂದು ವೆಬ್ಸೈಟ್ಗೆ ಹೋಗಿ 29 ಮಾರ್ಚ್ 2025ರಿಂದ ಈ ಒಂದು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ಗಳು ದೊರೆಯುತ್ತವೆ. ಹಾಗಾಗಿ ಈ ಒಂದು ವೆಬ್ಸೈಟಿಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಅಪ್ಲಿಕೇಶನ್ ಹಾಕಿ. ಹಾಗೆ ಈ ಒಂದು ಶಾಲೆಗಳಲ್ಲಿ ಹೆಚ್ಚಾಗಿ ಏನಪ್ಪ ಅಂದರೆ ಇಂಗ್ಲೀಷ್ ಜ್ಞಾನ ಇರಬೇಕಾಗಿರುತ್ತೆ. ಹಾಗಾಗಿ ಆದಷ್ಟು ಇಂಗ್ಲೀಷ್ ಅನುಭವ ಉಳ್ಳಂತಹ ಎಲ್ಲ ಶಿಕ್ಷಕರು ಈ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಆದಷ್ಟು ಬೇಗನೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ನೋಟಿಫಿಕೇಷನ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿರುವಂತಹ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಸಂಬಂಧಿಸಿದಂತೆ ಒಂದು ನೋಟಿಫಿಕೇಷನ್ ಆಗಿದೆ. ಇದು ಯಾವ ಶಾಲೆ, ಯಾವ ಸಂಸ್ಥೆಯಲ್ಲಿ, ಯಾವ ಜಿಲ್ಲೆಯಲ್ಲಿರೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಶ್ರೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ SC ST ಇದು ಬರೋದಿಲ್ಲಪ್ಪ ಅಂದರೆ ಬಂಗಾರಕ್ಕನಗುಡ್ಡ, ಹುಚ್ಚವ್ವನಹಳ್ಳಿ ಅಂಚೆ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆ ಖಾಲಿ ಇದೆ. ಇಲ್ಲಿ ಶ್ರೀ ಆಂಜನೇಯ ಗ್ರಾಮಾಂತರ ಪ್ರೌಢಶಾಲೆ, ತಮ್ಮಟಕಲ್ಲು, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈ ಪ್ರೌಢಶಾಲೆಗೆ ಸರ್ಕಾರಿ ಆದೇಶ ಸಂಖ್ಯೆ ನಿಯಮಾನುಸಾರ ಖಾಲಿ ಇರುವ ದ್ವಿತೀಯ ದರ್ಜೆ ಹುದ್ದೆಗೆ ನಿಗದಿತ ವಿದ್ಯಾರ್ಥಿ ಹೊಂದಿರುವ ಅರ್ಹಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ಪ್ರಕಟಣೆಯು ಪ್ರಕಟಗೊಂಡ ದಿನಾಂಕದಿಂದ 21 ದಿನದೊಳಗಾಗಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ನಂತರ ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಹುದ್ದೆ ಹೆಸರು ದ್ವಿತೀಯ ದರ್ಜೆ ಸಹಾಯಕರು. ವಿದ್ಯಾರ್ಥಿ ಏನಪ್ಪ ಅಂದರೆ ದ್ವಿತೀಯ PUC. ಇಲ್ಲಿ ಮೀಸಲಾತಿ ಸಾಮಾನ್ಯ. ಇಲ್ಲಿ ಸಾಮಾನ್ಯ ವರ್ಗದಲ್ಲಿ ಯಾರು ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು. ಅರ್ಜಿ ಶುಲ್ಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ, ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 1000 ರೂಪಾಯಿಗಳಿರುತ್ತೆ. ಇದನ್ನು ಬ್ಯಾಂಕ್ DDಯನ್ನು ತೆಗೆಸಬೇಕಾಗುತ್ತೆ. DD ಯಾರ ಹೆಸರಿಗೆ ತರಿಸ್ಬೇಕಂತಂದರೆ ಕಾರ್ಯದರ್ಶಿಗಳು ಶ್ರೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ, ಬಂಗಾರಕ್ಕನಗುಡ್ಡ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ. ಇವರ ಹೆಸರಿನಲ್ಲಿ DDಯನ್ನು ಪಡೆದು ನೀವೇನು ಮಾಡಬೇಕಪ್ಪ ಅಂದರೆ ನಿರ್ದೇಶಕರು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರಿಗೂ ಸಹ ಒಂದು ಅರ್ಜಿಯ ಪ್ರತಿಯನ್ನು, ಆ ಸಂಸ್ಥೆನವರಿಗೂ ಒಂದು ಅರ್ಜಿಯನ್ನು ಕಳಿಸ್ಬೇಕು. ಮತ್ತು ಉಪನಿರ್ದೇಶಕರು ಇವರಿಗೂ ಕೂಡ ಒಂದು ಅರ್ಜಿಯನ್ನು ಕಳಿಸ್ಬೇಕು. 2 ಸೆಟ್ ಅರ್ಜಿಯನ್ನು ಏನು ಮಾಡಬೇಕಪ್ಪ ಅಂದರೆ ಒಂದು ಸಂಸ್ಥೆಗೆ ಕಳಿಸ್ಬೇಕು, ಇನ್ನೊಂದು ಈ DDPI ಆಫೀಸಿಗೆ ಕಳಿಸ್ಬೇಕು. ಒಂದು ಅರ್ಜಿಯನ್ನು ಪ್ರತಿ ಸಲ್ಲಿಸಬೇಕು ಹಾಗೂ ಅರ್ಹತಾ ದಾಖಲಾತಿಗಳನ್ನು ಕಾರ್ಯದರ್ಶಿಗಳು ಇವರಿಗೆ ಸಲ್ಲಿಸುವುದು. ಮತ್ತು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒರಿಜಿನಲ್ ಎಲ್ಲ ಮಾರ್ಕ್ಸ್ ಕಾರ್ಡ್, ಅರ್ಹತೆಯ ದಾಖಲೆಗಳನ್ನು ಕಾರ್ಯದರ್ಶಿಗಳು ಇವರಿಗೆ ಸಲ್ಲಿಸುವುದು. ಮತ್ತು ಇದಕ್ಕೆ ಸಂದರ್ಶನದ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಪತ್ರದ ಮೂಲಕ ತಿಳಿಸಲಾಗುವುದು. ಇದಕ್ಕೇನು ಮಾಡ್ತಾರಪ್ಪ ಅಂದರೆ ಇದರಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರೋ ಅವರಿಗೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಲೆಟ್ರನ್ನ ಕಳಿಸ್ತಾರೆ. ಇಂಟ್ರ್ಯೂ ಡೇಟನ್ನು ಯಾವಾಗಿದೆ ಅನ್ನೋ ಒಂದು ಲೆಟ್ರನ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಯಾರಿಗೆಲ್ಲ ಈ ಇಂಟ್ರೆಸ್ಟ್ ಇದೆಯೋ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆದಷ್ಟು ಬೇಗನೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಶ್ರೀ ಗಿರೀಶ್ ವೀರಶೈವ ವಿದ್ಯಾವರ್ತಕ ಸಂಘ, ಹಿರಿಯೂರು, ಚಿತ್ರದುರ್ಗ. ಇಲ್ಲಿ ದೈಹಿಕ ಶಿಕ್ಷಣ ಉಪನ್ಯಾಸಕರ ಹುದ್ದೆ ತುಂಬಲು ಅರ್ಜಿ ಆಹ್ವಾನಿಸಲಾಗಿದೆ. ಇಲ್ಲಿ ದೈಹಿಕ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲೇನಪ್ಪ ಅಂದರೆ ಈ ಮೇಲ್ಕಂಡ ಆದೇಶದ ಅನ್ವಯ ಅನುದಾನಿತ ದೈಹಿಕ ಶಿಕ್ಷಣ ಉಪನ್ಯಾಸಕ ಹುದ್ದೆ ಗಿರೀಶ್ ಪದವಿ ಪೂರ್ವ ಕಾಲೇಜ್, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಖಾಲಿ ಇದ್ದು ವೇತನ, ವಯೋಮಿತಿ ಮತ್ತು ವಿದ್ಯಾರ್ಹತೆ ಸರ್ಕಾರಿ ಆದೇಶದ ಅನ್ವಯ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಇದು ಅನುದಾನಿತ ಕಾಲೇಜ್ ಹೌದು. ಈ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಉಪನ್ಯಾಸಕರು ಬೇಕಾಗಿದ್ದಾರೆ ಅಂತ ಇವರು ಏನು ಮಾಡಿದ್ದಾರಪ್ಪ ಅಂದರೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇದು ಅನುದಾನಿತ ಆಗಿದೆ. ಇದಕ್ಕೆ ಇಲ್ಲಿ ವಯೋಮಿತಿ ಮತ್ತು ವೇತನ ಯಾವ ಥರ ಇರುತ್ತಪ್ಪ ಅಂದರೆ ಸರ್ಕಾರದ ಆದೇಶದ ಅನ್ವಯ ಏನಿರುತ್ತೋ ಅದೇ ರೀತಿಯಾದಂತಹ ಒಂದು ವೇತನ ಮತ್ತು ವಯೋಮಿತಿ ಇರುತ್ತೆ. ಇಲ್ಲಿ ಹುದ್ದೆ ದೈಹಿಕ ಶಿಕ್ಷಣ ಉಪನ್ಯಾಸಕರು, ವಿಷಯ ದೈಹಿಕ ಶಿಕ್ಷಣ, ವಿದ್ಯಾರ್ಹತೆ MPEd, ಕನಿಷ್ಠ ಪ್ರತಿಶತ 50% ಪಾಸಾಗಿರಬೇಕು. ಮೀಸಲಾತಿ ಏಕವೃಂದ ಹುದ್ದೆಯಾಗಿದ್ದು ಮೀಸಲಾತಿ ನಿಯಮಗಳು ಅನ್ವಯಿಸುವುದಿಲ್ಲ. ಇದಕ್ಕೆ ಯಾವುದೇ ರೀತಿ ಮೀಸಲಾತಿ ನಿಯಮಗಳು ಅನ್ವಯಿಸುವುದಿಲ್ಲ. ಅರ್ಹ ಅಭ್ಯರ್ಥಿಗಳು ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡ ಏನು ಮಾಡಬೇಕಪ್ಪ ಅಂದರೆ ನಿಮಗೆ ಯಾರಿಗೆ ಎಲ್ಲ ಇಂಟ್ರೆಸ್ಟ್ ಇದೆಯೋ ಈ ಒಂದು ಪೇಪರ್ ನೋಟಿಫಿಕೇಷನ್ ಆದಾಗಲಿಂದ 21 ದಿನಗಳ ಒಳಗೆ ಕಾರ್ಯದರ್ಶಿ ಶ್ರೀ ಗಿರೀಶ್ ವೀರಶೈವ ವಿದ್ಯಾವರ್ತಕ ಸಂಘ, ಹಿರಿಯೂರು, ಚಿತ್ರದುರ್ಗ ಇವರಿಗೆ 1,000 ರೂಪಾಯಿ DDಯನ್ನು ತೆಗೆಸಿ ಪೂರಕ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಒಂದು ಪ್ರತಿಯನ್ನು ಏನು ಮಾಡಬೇಕಪ್ಪ ಅಂದರೆ ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಈ ಒಂದು ವಿಭಾಗಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಅದರ ಜೊತೆಗೆ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್ ಆವರಣ, ಚಿತ್ರದುರ್ಗ ಈ ವಿಳಾಸಕ್ಕೆ ಆ ಅರ್ಜಿಯನ್ನು ಕಳಿಸ್ಬೇಕಾಗುತ್ತೆ. ಮತ್ತು ಇನ್ನೊಂದು ಅರ್ಜಿ ಏನಪ್ಪ ಅಂದರೆ ಆ ಒಂದು ಶಿಕ್ಷಣ ಸಂಸ್ಥೆಗೆ ಕಳಿಸ್ಬೇಕು.
ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇವರು ನೀವೇನು ಮಾಡಬೇಕಪ್ಪ ಅಂದರೆ ಆದಷ್ಟು ಬೇಗನೆ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದರೆ ವಿಶ್ವಭಾರತಿ ಸೇವಾ ಸಂಸ್ಥೆ ಬೆಳಗಾವಿ, ಇಲ್ಲಿ ಏನಪ್ಪ ಅಂದರೆ ಒಂದು ಪೋಸ್ಟ್ ಇದೆ. ಅದು ಯಾವುದಂದರೆ VBSS ಗರ್ಲ್ಸ್ ಹೈಸ್ಕೂಲ್ ಸವಗಾನ್ ಮತ್ತು ಬೆಳಗಾವಿ ಡಿಸ್ಟಿಕ್ಕು. ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಒಂದು ಪೋಸ್ಟ್ ಇದೆ. ಅದು ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಮರಾಠಿ ಇದೆ. ಎಜುಕೇಷ್ನಲ್ ಕ್ವಾಲಿಫಿಕೇಷನ್ BA B.Ed ಇದೆ. ಅದ್ರ ಜೊತೆಗೆ ಇದು ಮರಾಠಿ ಮೀಡಿಯಂ ಸ್ಕೂಲು, ಇದು ಕೂಡ ಏಡೆಡ್ ಸ್ಕೂಲ್ ಆಗಿದೆ. ಈ ಒಂದು ಶಾಲೆಗೆ ಯಾರಾದರೂ ಅರ್ಜಿ ಹಾಕಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಕೊಟ್ಟಿರುವಂಥ ವಿಳಾಸಕ್ಕೆ ನೀವೇನು ಮಾಡಬಹುದಪ್ಪ ಅಂದರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಇದಿಷ್ಟೇನಪ್ಪ ಅಂದರೆ ಅನುದಾನಿತ ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.